ಇನ್ನಷ್ಟು ತನಿಖೆನ ಚುರುಕುಗೊಳಿಸುವ ಮೂಲಕ ಹೆಚ್ಚೆಚ್ಚು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಹಾಗಾಗಿ ಈ ಹಿಂದೆ ನಡೆದಿರುವ ಹಲವು ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರಲ್ಲ, ಅದೆಲ್ಲವನ್ನ ಮೀರಿ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಸಾಕ್ಷ್ಯಗಳ ಸಂಗ್ರಹ ಮಾಡಿದ್ದಾರಂತೆ ಪೊಲೀಸರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕೇಸ್ 17 ಮಂದಿ ಲಾಕ್, 180 ಸಾಕ್ಷ್ಯ ಲಭ್ಯ. ಅತಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಿರುವ ಕೇಸ್ ಇದೆ. ರೇಣುಕಾಸ್ವಾಮಿಯನ್ನ ಭರ್ಭರವಾಗಿ ಕೊಲೆಗೈದು ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಆದರೆ ತನಿಖೆ ಮುಂದುವರಿಸಿರುವ ಪೊಲೀಸರು ಈವರೆಗೆ ಅತಿ ಹೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಇಡೀ ದೇಶದಲ್ಲಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಿರುವ ಕೇಸ್ ಇದಾಗಿದೆ. ರೇಣುಕಾಸ್ವಾಮಿ ಕೊಲೆ ಆಗಿದ್ದೇಕೆ, ಎಲ್ಲಿ, ಮರ್ಡರ್ ಮಾಡಿದ್ಯಾರು, ಅದಕ್ಕೆ ಸಾಕ್ಷಿಯಾದ ಹಲವು ಸಾಕ್ಷಿಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ಮುನ್ನ ನಿತೀಶ್ ಕತಾರ, ಶೀನಾ ಭೋರಾ, ಆರುಷಿ ತಲ್ವಾರ್, ಜೆಸಿಕಾ ಲಾಲ್, ಪ್ರಿಯದರ್ಶಿನಿ ಮಟ್ಟು ಹಾಗೂ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಲಾಗಿತ್ತು. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲೂ ಅತಿ ಹೆಚ್ಚು ಸಾಕ್ಷ್ಯ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 180ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. 33 ಸಿಸಿಟಿವಿಗಳಿಗೆ ಸಂಬಂಧಿಸಿದ ಡಿವಿಆರ್ ಸಂಗ್ರಹಿಸಲಾಗಿದೆ. 10ಕ್ಕೂ ಹೆಚ್ಚು ಐ ವಿಟ್ನೆಸ್ಗಳನ್ನ ಸಂಗ್ರಹ ಮಾಡಲಾಗಿದೆ. 106 ಪುಟಗಳ ಕಾಲ್ ಡೇಟಾವನ್ನು ಕಲೆಕ್ಟ್ ಮಾಡಲಾಗಿದೆ. ಹೀಗಾಗಿ ದೇಶದ ಸೆನ್ಸೇಷನಲ್ ಮರ್ಡರ್ ಸಾಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸೇರುವ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಜೈಲಲ್ಲಿದ್ರೂ ಪೊಲೀಸರು ಈಗಲೂ ಕೂಡ ಸಾಕ್ಷ್ಯಗಳನ್ನ ಸಂಗ್ರಹಿಸುತ್ತಿದ್ದಾರೆ. ಈ ಕೇಸ್ ಸಂಬಂಧ ಇನ್ನು ಏನೇನು ಸಾಕ್ಷಿಗಳು ಸಿಗಲಿದೆಯೋ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಈಗ ತಾನೇ ನಾವು ಗಮನಿಸ್ತಾ ಇದ್ವಿ, ಈ ಹಿಂದೆ ಹಲವು ಹತ್ಯೆ ಪ್ರಕರಣಗಳನ್ನು ಗಮನಿಸಿದಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೆಚ್ಚೆಚ್ಚು ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ. ರೆಕಾರ್ಡ್ ಬ್ರೇಕ್ ಅಂತೀವಲ್ಲ, ಆ ರೀತಿ ಆಗಿದೆ ಈ ಪ್ರಕರಣ ಅಂತ. ಸೊ ಏನ್ ಡೀಟೇಲ್ಸ್ ಕೊಡ್ತೀರಿ? ಒಂದ್ ಕಡೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಇದ್ರೂ ಕೂಡ ಈ ತನಿಖೆ ಚುರುಕಾಗ್ತಾ ಇದೆ. ದಿನೇ ದಿನೇ ತನಿಖೆಯ ತೀವ್ರತೆ ಹೆಚ್ಚಾಗ್ತಾ ಇರೋದ್ರಿಂದ, ಪ್ರಕರಣದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಯಾವ ರೀತಿ ಮಾರಕ ಆಗಬಹುದು ದರ್ಶನ್ ಅವ್ರಿಗೆ ಅಂತ? ಶ್ರುತಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಇವತ್ತಿಗೆ ಜೈಲು ಸೇರಿ 26 ದಿನಗಳಾಗಿರುವಂಥದ್ದು. ಈ ಒಂದು 26 ದಿನವೂ ಕೂಡ ದರ್ಶನ್ಗೆ ಪ್ರತಿದಿನವೂ ಒಂದಲ್ಲ ಒಂದು ರೀತಿಯ ಟೆನ್ಷನ್ ಅಂತೂ ಜೈಲಿನಲ್ಲಿ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದ ಆರೋಪಿಗಳನ್ನ ಒಂದಷ್ಟು ಜನರನ್ನ ಇಲ್ಲಿಂದ ತುಮಕೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಅದಾದ ಬಳಿಕ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಏನು ಎವಿಡೆನ್ಸ್ ಆಗಿ ಒಂದಷ್ಟು CCTVಗಳನ್ನ ಏನು ಕಲೆ ಹಾಕಿದ್ರು, ಆ CCTV ದೃಶ್ಯಾವಳಿಗಳು ಏನು ನಿನ್ನೆ ಸಿಕ್ಕಿತ್ತು ಅಂತೇಳಿ ಮಾಹಿತಿ ಸಿಕ್ಕಿದ ಬಳಿಕ ನಿನ್ನೆ ದರ್ಶನ್ ಮನೆಯವರು ಕೂಡ ಆಗಮಿಸಿ ಸುದೀರ್ಘವಾಗಿ ಜೈಲಲ್ಲಿ ನಿನ್ನೆ ದರ್ಶನ್ ಜೊತೆ ಚರ್ಚೆ ಮಾಡಿದ್ರು. ಪತ್ನಿ ವಿಜಯಲಕ್ಷ್ಮಿ ಸೇರಿದಂತೆ ಅವರ ಸಹೋದರ ದಿನಕರ್ ಇರುವಂಥದ್ದು, ಜೊತೆಗೆ ಅವರ ಮನೆಯವರು ಅಂತಂದ್ರೆ ಅವರ ದಿನಕರ್ ಅವರ ಪತ್ನಿಯು ಕೂಡ ನಿನ್ನೆ ಆಗಮಿಸಿದ್ರು. ಅವರೆಲ್ಲರೂ ನಿನ್ನೆ ಸುದೀರ್ಘವಾಗಿ ಜೈಲಲ್ಲಿ ದರ್ಶನ್ ಜೊತೆ ಚರ್ಚೆ ಮಾಡಿದ್ರು. ಈಗ ಈ ಒಂದು ಪ್ರಕರಣದಲ್ಲಿ ಅವರ ಮನೆಯವರು ಏನೇ ಚರ್ಚೆ ಮಾಡಿದ್ರು ಸಹ ವಕೀಲನ ಮೂಲಕ ದರ್ಶನ್ ಒಂದಷ್ಟು ವಿಚಾರಗಳ ಬಗ್ಗೆ ಈ ಒಂದು ಪ್ರಕರಣದಲ್ಲಿ ಚರ್ಚೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ಏನು CCTV ದೃಶ್ಯದ ಸಾಕ್ಷ್ಯಗಳೇನಿರುತ್ತೆ ಅದು ಪ್ರಮುಖವಾದ ಪ್ರಕರಣ ಅಂತಂದ್ರೆ ಸಾಕ್ಷಿಯಾಗಿ ಹೊರಹೊಮ್ಮೋದ್ರಿಂದ ದರ್ಶನ್ ಮುಂದಿನ ದಿನಗಳಲ್ಲಿ ಈ ಒಂದು ಕಾನೂನು ಹೋರಾಟ, ಜೊತೆಗೆ ಈಗಾಗಲೇ ಇದರಲ್ಲಿ ಏನಾದರೂ CCTVಯಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳಲ್ಲಿ ಅದೇ ನೇರವಾಗಿ ದರ್ಶನ್ ಭಾಗಿಯಾಗಿರೋದು, ಜೊತೆಗೆ ರೇಣುಕಾಸ್ವಾಮಿ ಮೇಲೆ ಆ ಒಂದು ಮಾರಣಾಂತಿಕ ಹಲ್ಲೆಯನ್ನು ಏನು ಮಾಡಲಾಗಿತ್ತು ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ದರ್ಶನ್ ಈ ಒಂದು ಹೋರಾಟದ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಮಾಡೋದಕ್ಕೆ ಇವತ್ತು ಸಂಜೆಯ ವೇಳೆಗೆ ದರ್ಶನ್ ಪರ ವಕೀಲರು ಕೂಡ ಜೈಲಿಗೆ ಭೇಟಿಗೆ ಬರುವ ಸಾಧ್ಯತೆ ಇದೆ. ಈಗಾಗಲೇ ಜೈಲಿನಲ್ಲೂ ಕೂಡ ನಿನ್ನೆ ಕುಟುಂಬಸ್ಥರ ಜೊತೆ ಇದೇ ವಿಚಾರವಾಗಿ ದರ್ಶನ್ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದ್ದು, ಜೈಲಿನಲ್ಲಿ ಇದ್ರೂ ಸಹ ದರ್ಶನ್ಗೆ ಪ್ರತಿದಿನವೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತಂದ್ರೆ ಮನೆಯವರು ಬಂದು ಏನೇ ಸಾಂತ್ವನ ಹೇಳಿದ್ರು, ಅವ್ರ ಜೊತೆಯಲ್ಲೇ ಇದ್ರು, ಪ್ರತಿದಿನವೂ ಬರುವಂತೆ ಆದ್ರೂ ಸಹ ಇವತ್ತು ಕೂಡ ಏನು ಸ್ನೇಹಿತರು ಬಂದಿದ್ರು, ಇಷ್ಟೆಲ್ಲ ಇದ್ರೂ ಸಹ ಈ ಒಂದು ಪ್ರಕರಣದಲ್ಲಿ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ, ಜೊತೆಗೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನ ವಿಶೇಷ ಭದ್ರತೆಯ ಕ್ವಾರಂಟೈನ್ ನಲ್ಲಿ ಇರುವ ಹಿನ್ನೆಲೆಯಲ್ಲಿ 4 ಗೋಡೆಯ ಮಧ್ಯೆ ಈ ಒಂದು ಕಾನೂನು ಹೋರಾಟದ ಚಿಂತೆಯೇ ದರ್ಶನ್ಗೆ ಹೆಚ್ಚಾಗಿರುವಂತದ್ದು. ಶ್ರುತಿ, ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಪರಪ್ಪನ ಅಗ್ರಹಾರ ಜೈಲು ಪಂಜರದಲ್ಲಿ ನಟ ದರ್ಶನ್ ಅವರು ಇದ್ದಾರೆ. ಬಟ್ ಅವರ ಮನ ಪರಿವರ್ತನೆ ಆಗುತ್ತಾ? ಜೈಲಿಂದ ವಾಪಸ್ ಬಂದ ಬಳಿಕ ಆ ಮನ ಪರಿವರ್ತನೆ ಆಗೋದಕ್ಕೆ ಅವ್ರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮನಶಾಸ್ತ್ರಜ್ಞೆ ಚಂದ್ರಿಕಾ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ.
ಗೋಡೆಗಳ ಮಧ್ಯೆ ಇರುವ ದಾಸನಿಗೆ ಬೇಕಂತೆ ಪುಸ್ತಕ. ವಿವೇಕಾನಂದರ ಪುಸ್ತಕ ಭಗವದ್ಗೀತೆ ಕೊಟ್ರೆ ಉತ್ತಮ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ಪುಸ್ತಕ ಓದಿದ್ರೆ ಜಗ್ಗುದಾದನ ಮನೆ ಪರಿವರ್ತನೆ ಸಾಧ್ಯ ಅನ್ನುವಂಥ ಅಭಿಪ್ರಾಯ. ರಿಪಬ್ಲಿಕನ ಜೊತೆ ಮನಃಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ, ಅವರ ಮನ ಪರಿವರ್ತನೆಗೆ ಏನ್ ಮಾಡಬೇಕು, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲು ಪಾಲಾಗಿರುವ ದರ್ಶನ್ ಫುಲ್ ಸೈಲೆಂಟ್. ದಾಸನಿಗೆ ಈಗ ಕೌನ್ಸಿಲಿಂಗ್ ಅಗತ್ಯವಿದೆಯಾ? ವೀರನಂತೆ ಮೆರೆದು ಹಾರಾಡಿದ್ದ ದರ್ಶನ್ ಈಗ ಜೈಲಲ್ಲಿ ಒಬ್ಬಂಟಿಯಾಗಿದ್ದಾನೆ. ಯಾರ ಸಹವಾಸಕ್ಕೂ ಹೋಗದೆ ಆಧ್ಯಾತ್ಮದತ್ತ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ನಡುವೆ ನಟ ದರ್ಶನ್ಗೆ ಕೌನ್ಸಿಲಿಂಗ್ ಅಗತ್ಯವಿದೆ ಅಂತ ಹೇಳಲಾಗುತ್ತಿದೆ. ಜೈಲಲ್ಲಿ ಯಾರೊಂದಿಗೂ ಮಾತನಾಡದ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರಂತೆ. ರೌದ್ರನಂತೆ ವರ್ತಿಸುತ್ತಿದ್ದ ದಾಸ ಈಗ ಎಲ್ಲವನ್ನ ಬದಿಗಿಟ್ಟು ಶಾಂತನಾಗಿದ್ದಂತೆ. ಅಷ್ಟೇ ಅಲ್ಲ, ಇಂತಹ ಹೊತ್ತಲ್ಲಿ ಕಾಟೇರನಿಗೆ ಕೌನ್ಸಿಲಿಂಗ್ ನೀಡಿದ್ರೆ ಒಳ್ಳೆಯದು ಅಂತ ಮನಃಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾರೆ. ಪರಿವರ್ತನೆಯ ಬುಕ್ ನೀಡಿದ್ರೆ ಒಳ್ಳೆಯದು. 4 ಗೋಡೆ ಮಧ್ಯೆ ಇರುವ ದರ್ಶನ್ ಸ್ವಾಮಿ ವಿವೇಕಾನಂದ ಪುಸ್ತಕ ಹಾಗೂ ಭಗವದ್ಗೀತೆ ಓದಿದ್ರೆ ಅವರಲ್ಲಿ ಪರಿವರ್ತನೆ ಆಗುತ್ತೆ. ದರ್ಶನ್ ಅರ್ಧ ಭಗವದ್ಗೀತೆ ಓದಿದ್ರೆ 100ಕ್ಕೆ 100% ಮನ ಪರಿವರ್ತನೆ ಸಾಧ್ಯ ಎಂದಿದ್ದಾರೆ. ಭಗವದ್ಗೀತೆ ಓದುವುದರಿಂದ ಕೃಷ್ಣನೇ ಕೌನ್ಸಿಲರ್ ಆಗಬಲ್ಲ ಎಂಬ ಸಲಹೆ ಕೊಟ್ಟಿದ್ದಾರೆ. ಅವರಿಗೆ ಹಿಟ್ಲರ್ ಪುಸ್ತಕ ಕೂಡ ಕೊಡಲು ಸಲಹೆ ಕೊಟ್ಟಿದ್ದಾರೆ. ಹಿಟ್ಲರ್ ಏನೆಲ್ಲ ಕ್ರೌರ್ಯ ಮಾಡಿದ್ದ, ಆದ್ರಿಂದ ಆಗಿದ್ದೇನು ಎಂಬುದು ತಿಳಿಬೇಕು. ದರ್ಶನ್ ಭೇಟಿ ಮಾಡಲು ಹೋದವರು ಈ ಪುಸ್ತಕ ಕೊಡಲಿ ಅಂತ ರಿಪಬ್ಲಿಕ್ ಕನ್ನಡದೊಂದಿಗೆ ಮನಃಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾರೆ. ದಯವಿಟ್ಟು ನೀವೆಲ್ಲ ಯಾರಾದರೂ ಭೇಟಿ ಮಾಡಿದ್ರೆ ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಕೊಡಿ, ಆಯ್ತಾ? ಆಮೇಲೆ ರಾಮಕೃಷ್ಣ ಪರಮಹಂಸ ಅವರ ಪುಸ್ತಕಗಳನ್ನು ಸಹ ಓದ್ಲಿ. ಬುದ್ಧ ಹೇಳಿದ್ದೆ ಮೈಂಡ್ಫುಲ್ನೆಸ್. ಬುದ್ಧ ಹೇಳಿದ್ದೇನೆಂದ್ರೆ ಪ್ರೆಸೆಂಟ್ ವಾಟ್ ಈಸ್ ಹ್ಯಾಪನಿಂಗ್ ಆ ಅವೇರ್ನೆಸ್ ನಿಮಗೆ ಇರಲಿ. ಇಲ್ಲ ಅಂದ್ರೆ ನೀವು ಇಲ್ಲಿ ಗೆಟ್ ಇನ್ ಟು ಕನ್ಫ್ಯೂಷನ್ ಅಂತ. ಬುದ್ಧನ ಜೀವನ ಚರಿತ್ರೆನ ಓದ್ಲಿ. ಓಕೆ, ಬುದ್ಧ ಇದನ್ನೆಲ್ಲ ನೀವು ಈ ಥರ ಪುಸ್ತಕಗಳೆಲ್ಲ ಓದ್ಲಿ. ರಾಜ್ಕುಮಾರ್ ಜೀವನ ಚರಿತ್ರೆನೂ ಸಹ ಓದ್ಲಿ. ಇವೆಲ್ಲ ತುಂಬಾ ಚೆನ್ನಾಗಿದೆ. ಮಹಾಭಾರತ ಓದ್ಲಿ, ರಾಮಾಯಣ ಓದ್ಲಿ. ಶಕುನಿ ಇನ್ಸ್ಟಿಗೇಟರ್ ಇಲ್ಲಿ. ಈಗಾಗಲೇ ಕುವೆಂಪು ಅವರ ಪುಸ್ತಕಗಳನ್ನ ಓದುತ್ತಿರುವ ದರ್ಶನ್ ಜೈಲಿಂದ ಆಚೆ ಬರುವಷ್ಟರಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಲವರು ಭೇಟಿ ಕೂಡ ಆಗಿದ್ದಾರೆ. ಈಗ ಅವರ ಸ್ನೇಹಿತರು ಕೂಡ ಅವ್ರನ್ನ ಭೇಟಿಗೆ ಚಡಪಡಿಸ್ತಾ ಇದ್ದಾರಂತೆ. ಸೆಂಟ್ರಲ್ ಜೈಲ್ ಪಂಜರದಲ್ಲಿ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ನಟ ದರ್ಶನ್ ಭೇಟಿಗೆ ಹರ್ಷ ಅವರ ಆಗಮನವಾಗಿದೆ. ಕಾಟೇರನನ್ನ ಭೇಟಿ ಮಾಡಿದ್ದಾರೆ 3 ಸ್ನೇಹಿತರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಣ್ಣು ತುಂಬಿದ ಬ್ಯಾಗ್ ಜೊತೆ ಒಳಗಡೆ ಹೋಗಿದ್ದಾರಂತೆ ಸ್ನೇಹಿತರು. ನಿನ್ನೆ ದರ್ಶನ್ರನ್ನ ಭೇಟಿ ಮಾಡಿ ಬಂದಿದ್ರು ಕುಟುಂಬಸ್ಥರು. ಇವತ್ತು ಅವರು ಸ್ನೇಹಿತರ ಸರದಿ. ದೃಶ್ಯ ಗಮನಿಸ್ತಾ ಇದ್ವಿ. 3 ಸ್ನೇಹಿತರು ನಟ ದರ್ಶನ್ ಅವರ ಭೇಟಿಗೆ ಆಗಮಿಸಿರೋದು. ಹಣ್ಣು ತೆಗೆದುಕೊಂಡು ಹೋಗ್ತಾ ಇರೋದು ಒಳಗಡೆ. ಹಣ್ಣು ಕೊಟ್ಟು ಮಾತನಾಡಿಸುವ ಪ್ರಯತ್ನ. ಸಹಜವಾಗಿ ಯಾರೇ ಭೇಟಿಗೆ ಹೋದ್ರೂ ಕೂಡ ಮೊನ್ನೆ ನೋಡಿ ಅವರು ಕಾರ್ ಡ್ರೈವರ್ ಮನೆಯಿಂದ ಊಟ ತಿಂಡಿ ಮತ್ತೆ ಬೇಕರಿ ಐಟಮ್ಸ್ ಎಲ್ಲ ತಂದಿದ್ರು. ಬಟ್ ಅದು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಜೈಲಧಿಕಾರಿಗಳು. ಅದನ್ನ ವಾಪಸ್ ಕಳಿಸಿದ್ರು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಪಂಜರದಲ್ಲಿ ಕಾಟೇರ. ಜೈಲ್ನಲ್ಲಿ ದರ್ಶನ್ ಇದ್ರೂ ಕೂಡ ನೋಡ್ಬೇಕು ಅಂತ ಅಭಿಮಾನಿಗಳ ಕಾತರ ಹೆಚ್ಚಾಗ್ತಾ ಇದೆ. ದಾಸನನ್ನ ನೋಡೋದಕ್ಕೆ ದಾವಣಗೆರೆಯಿಂದ ಒಬ್ರು ಯುವತಿ ಬಂದಿದ್ದಾರಂತೆ. ಜೈಲ್ನ ಚೆಕ್ ಪೋಸ್ಟ್ ಬಳಿ ಕಾದು ನಿಂತಿದ್ದಾರೆ ಯುವತಿಯರು. ಅವ್ರನ್ನ ಭೇಟಿ ಆಗ್ಲೇಬೇಕು ಅಂತ ಚೆಕ್ ಪೋಸ್ಟ್ ಬಳಿ ಪೊಲೀಸರಿಗೆ ಯುವತಿಯರು ಮನವಿ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಅವಕಾಶ ಮಾಡಿಕೊಡಿ, ನಾವು ಅವರ ಅಭಿಮಾನಿಗಳು ಅಂತ ಕೇಳ್ಕೊಂಡಿದ್ದಾರೆ. ಭೇಟಿಗೆ ಅವಕಾಶ ಇಲ್ಲದ ಹಿನ್ನೆಲೆ ಅಭಿಮಾನಿಗಳು ಅಲ್ಲಿಂದ ವಾಪಸ್ಸಾಗಿದ್ದಾರೆ. ಬಹಳ ಆತ್ಮೀಯರು ಅಂದ್ರೆ ಈ ಕುಟುಂಬಸ್ಥರು, ಅವರ ಸ್ನೇಹಿತರು ಯಾರೋ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾತ್ರ, ಅದು ಕೂಡ ಈ ಟೈಮಿಂಗು